ಈಗ ಬಂದೈತಿ ಇದೆಲ್ಲ ಸ್ವಚ್ಛತೆ, ಕೈ ತೊಳ್ಕೋಬೇಕು. ಇಲ್ಲಿ ಯಾವ್ದ್ರ ಸ್ವಚ್ಛ ಒಬ್ಬರಿಗಾರ ಇಷ್ಟು ಉಂಡಿರಿ ಪ್ರಸಾದ, ಇಷ್ಟು ಗದ್ಲೈತೆ, ಸಲಿಕಿಲಿ ಬಳಿತಾರ, ಎಲ್ಲಿದೋ ತಂದಾಕ್ತಾರ, ಯಾರ್ಯಾರೋ ತಂದಾಕ್ತಾರ, ಯಾರಿಗಾರ ಕಾಯಿಲೆ ಕಸಾಲೆ ಕಾಲರ ಬಂದದ್ದು ಐತೇನ? ಯಾಕ? ಭಕ್ತಿ, ರೆಸಿಸ್ಟೆನ್ಸ್ ಪವರ್ ನಂತೀವಿ. ನಮ್ಗೆ ಏನೂ ಆಗೋದಿಲ್ಲ. ಇವು ಏನೋ ಆಕೈತಿ ಅಂದು ಹುಡುಕ್ಯಾಡಿ ಬೂತ್ಕರ್ ಹಿಡಿದು ಏನ್ ತಿಂತಾವಲ್ಲ ಅವಕಾರ ಹೋಗ್ಬಾರ, ಸುಮ್ಮ ತಿಂದು ಎದ್ದು ಹೋಗ್ಬಿಡ್ಬೇಕ್ರಿ, ಏನೇನ್ ಆಗಂಗಲ್ಲ. ಈಗ ನಮ್ಮ ಕಾಲಕ್ಕೆಲ್ಲ ಹತ್ತಿ ಹಣ್ಣು ಅಂತ ಇರ್ತದ್ವು, ಅವನ್ನೆಲ್ಲ ಬಕ್ಕಣ ಹರ್ಕೊಂಬಂದ್ ಹಾಕೊಂಡು ಹಿಂಗ್ ಹೊಡಿತಿದ್ವಿ. ಹುಳ, ಅಮ್ಮ ಹುಳ ಬಾಳ ಇದಂಗ ತೋರ್ಸಿದ್ರು, ನೋಡ್ಬೇಡ ಬಾಯಿಗೆ ಹಾಕೊಂತಿದ್ವಿ. ನೋಡಿದ್ರೆ ಕಣ್ಣಿಗೆ ಏನ್ ಬರ್ತೈತಿ, ಸುಮ್ಮನೆ ತಿಂದ್ಬಿಡಿ, ಏನಾಗೋದಿಲ್ಲ. ಈಗಿನವ್ರದ ಅಯ್ಯೋ ಥೌಸಂಡ್ಸ್ ಆಫ್ ಬ್ಯಾಕ್ಟೀರಿಯಾಸ್ ಏನೋ. ನಾವು ಸುಮ್ಮನೆ ಈಗ ಓಪನ್ ಮಾಡ್ತಿದ್ವಿ, ಬಾಯಿಗೆ ಹಾಕೊಂಡು ಹೆಂಗ್ ಒಳಗ್ ಹೋದ್ ಗೊತ್ತಿಲ್ಲ, ಯಾವಾಗ ಹೊರಗೆ ಬಂದು ಹೋಗುತ್ತೆ, ಅವಾಗ ಒಳಗ್ ಒದ್ದಾಡಿ ಸತ್ತು ಹೋಗ್ಬಿಟ್ಟು. ಹೌದಾ? ಈಗಿನ ಅಯ್ಯಪ್ಪ ಅಡ್ವರ್ಟೈಸ್ಮೆಂಟ್ ಬರ್ತೀವಿ ನೋಡ್ರಿ, ತೊಳಿಬೇಕು ಕೈ ತೊಳಿಬೇಕು 10 times ಕೈ. ಬಂಟಿ ನೀನ್ ಸ್ಲೋಕ್ಸ್ಲಣ್ಣ ತಂದ್ರ LifeBuoy+ ಅದ್ರಾಗ ಎಷ್ಟು ಕೆಮಿಕಲ್ ಅದಾವ ಯಾಸ್ಳಮ್ಮೊಬ್ಬ. ಸುಮ್ಮನೆ ತಂದಿಡ್ತಾವ್ರಿ. ಬರೀ ಸ್ವಚ್ಛತೆ ಹುಚ್ಚು. ಎಲ್ಲಿ ಜಳಕ ಮಾಡ್ತಿದ್ವು, ಯಾವುದೋ ಹೊಳಿ, ಯಾವುದೋ ನದಿ, ನಿಂತು ನೀರದ ಹೆಮ್ಮಂತ ಎಮ್ಮಿ ನಾವು ಏಕಕಾಲಕ್ಕ ಹಾರ್ತಿದ್ವಿ. ನಮಗ್ ಈಜಿ ಸಾಕಾತಂದ್ರೆ ದಂಡಿತನ ಹೋಗೋದ ಬೇಡ, ನಿಂತ ಎಮ್ಮಿ ಹಿಡ್ಕೊಂಡು ಸ್ವಲ್ಪ ಉಸಿರಾಡಿಸು. ನಾವು ಹೊರಗೆ ಬಂದ್ರೆ ಎಮ್ಮಿ ಹೊರಗೆ ಬರ್ತೀವಿ. ಎಷ್ಟೋ ಸಲ ಎಮ್ಮಿ ಹೊರಗೆ ಬಂದು ನಮ್ಮನ್ನ ಎಳ್ದೈತ್ರಿ ಮ್ಯಾಗ. ಎಮ್ಮಿ ನೀರಾಗ್ಬಿಟ್ರೆ ನಮ್ಮನ್ನ ಎಳಿತಿತ್ತು ಎಮ್ಮಿ, ಸಾಕ್ ಬರಲೇ ಹೋಗೋಣ ಅಂತೇಳಿ. ಹಂಗ ಈಜಾಡಿದ ಬಾವಿಗಳು ಇಲ್ಲಿ ಕೊಪ್ಪಳ, ಕಿನ್ನಾಳ, ಯಲಬುರ್ಗಿ ಒಳಗದ. ಈಗಿನ ಮಕ್ಕಳಿಗೆ ಏನು ಸ್ವಿಮ್ಮಿಂಗ್ ಕಲ್ಸಾಕು ಒಂದು ಟ್ಯೂಟೋರಿಯಲ್, ಬುದ್ಧಿವಾದ ಹೇಳಕ್ಕೂ ಒಂದು ಟ್ಯೂಟೋರಿಯಲ್. ಮಕ್ಕಳಿಗೆ ಹೊರಗಿಂದ ಏನೇನೇನೇನೇನು ಹೊರಗಿನಿಂದ ಬರ್ಬೇಕು, ಒಳಗಿಂದ. ಯಾಕಂದ್ರೆ ಅಜ್ಜಿ ಅಂದ್ರಿಲ್ಲ ಮನ್ಯಾಗ, ಮುತ್ಯಾಗಳಿಲ್ಲ, ತಾತಂದ್ರಿಲ್ಲ ಬುದ್ಧಿ ಹೇಳಾಕ. ಸ್ವಾಮಿಗಳು ಅದಕ್ಕ ಯಮಧರ್ಮರಾಯ ಹೇಳ್ತಂತ, ಯಾರನ್ನ ಕರ್ಕೊಂಬರ್ಲಿ ನಾನು ಆಗಿನ ಕಾಲಕ್ಕೆ. ಈ ಕಲಿಯುಗದಾಗ ಯಾಕೆ ಜಲ್ದಿ ಸಾಯಕತ್ತೀವಿ ಅಂದ್ರ, ಯಾಕೆ ಜಲ್ದಿ ಬಾಳ ಚಂದ ಐತಿದ್ದೆವು. ಯಮ ಹೇಳಿದಂತ ಯಾರನ್ನ ಕರ್ಕೊಂಬರ್ಲಪ್ಪ, ಯಾರು ಸಾಯಿಬಲ್ರು. ತ್ರೇತಾ ದ್ವಾಪರ 100, 300, 400 ವರ್ಷ ಇರ್ತದ್ರಂತ್ರಿ. ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ 700-800 ಆ ವಯಸ್ಸಾದಾಗ ಸೇನಾಪತಿ ಪಟ್ಟ ಕಟ್ಟಾರ. ಭೀಷ್ಮಾಚಾರ್ಯ ಸೇನಾಪತಿ ಪಟ್ಟ ಕಟ್ಟಿದಾಗ 800 ವರ್ಷ ಅವರಿಗೆ. ನಾವು 8 ಜನ್ಮ, 24 ಜನ್ಮ ಆದ್ರ ಅದ್ವಾ. ಈಗೆಲ್ಲ 40ಕ್ಕೆ ಸಾಯಕತ್ತೀವಿ. ಯಮ್ಮ ಈಗ 45, 50 ಅಂದ್ರೆ ಅಮ್ಮ 50 ರೀ, 60 ಅಂತ 65, 70, 70 ಆಗ್ಲೇ ಆತ್ರಿ ಹುಷಾರ್ರಿ. 75 ಬಂದ್ರ ಆತ್ರಿ, ನಾಳೆ ಇದ್ರೆ ಬೆಟ್ಟೆ ಆಗ್ತೀವ್ರಿ. 100 ವರ್ಷ ಎಲ್ಲಾರ ಆಧಾರ ನೋಡ್ರಿ, ಬಾಳ ಕಮ್ಮಿ. ಮೊನ್ನೆ ಒಂದ್ ಯಾವ್ದೋ ಮುದುಕಿ ಹಲ್ಲು ಬಂದೈತೆ ಅಂತ ಟಿವಿಯಾಗೆಲ್ಲ ತೋರಿಸಿದ್ರು ನೋಡ್ರಿ. 102 ವರ್ಷದ ಮುದುಕಿ ಮತ್ತೆ ಹಲ್ಲು ಬಂದೈತೆ, ಮತ್ತೆ ಬರ್ತೈತೆ, ಮತ್ತೆ ಶುರು ಆಗತ್ತೆ. ಹಂಗ ಬಾಳವ್ರು ಎಲ್ಲಿ ಅದಾರ? ಸಿಟ್ಯಾಗಂತೂ ಇಲ್ಲ. ಅದಕ್ಕ ಯಮಧರ್ಮರಾಯ ಆಜ್ಞೆ ಮಾಡ್ತಂತಾಗಿನ ಕಾಲಕ್ಕೆ ಏನು, ಯಾರ ನಾಲಿಗೆ ಶಿವನಾಮ ನುಡಿಯೋದಿಲ್ಲೋ ಅವನು ಕರ್ಕೊಂಬ, ಯಾರ ತಲೆ ಗುರುಗಳಿಗೆ ಒಳ್ಳೇದಕ್ಕೆ ಬಾಗೋದಿಲ್ಲೋ ಅವನು ಕರ್ಕೊಂಬ, ಯಾರ ತಾಗಿರೋ ಹಣ ಒಳ್ಳೇದಕ್ಕೆ ಉಪಯೋಗ ಆಗೋದಿಲ್ಲೋ ಅವನು ಕರ್ಕೊಂಬ ಅಂತ ಹೇಳ್ತಿದ್ರಂತ. ಶಿವನಾಮ ನುಡಿಯದ ನಾಲಿಗೆ, ಭಾಗದ ತಲೆ, ಸತ್ಕಾರ್ಯಗಳಿಗೆ ವಿನಿಯೋಗದ ಹಣ ಯಾವನ್ ಇಟ್ಕೊಂಡು ಕುಂತಾನ ಅವನು ಕರ್ಕೊಂಬ, ಅವನಿಗೆ ಮೃತ್ಯು ಬರ್ಬೇಕು, ಉಳಿದೋರಿಗೆ ಮೃತ್ಯು ಬರಬಾರ್ದು ಅಂತ. ಈಗ ಜಲ್ದಿ ಸಾಯೋದ ಕಾರಣ ಏನ್? ನಾವು ನಾಲಿಗೆ ಮ್ಯಾಗ ಶಿವನಾಮ ಇಲ್ಲ, ಯಾರಿಗೂ ತಲೆ ಬಾಗಂಗಿಲ್ಲ, ಕೂಡಿಟ್ಟು ರೊಕ್ಕ ಎಲ್ಲ ಹೆಂಡತಿ ಮಕ್ಕಳಿಗೆ, ದಾನ ಧರ್ಮಕ್ಕಿಲ್ಲ. ಆದ್ರೆ ಅಜ್ಜವ್ರು ಬಹಳ ಜನ ಕೊಡ್ತಾರ. ನಮ್ ಸೇವಾ ಏನ್ರಿ ಅಂತ ಕೇಳ್ತಾರಂದ್ರ ನಿಜಕ್ಕೂ ಪುಣ್ಯ ಭೂಮಿ, ಪುಣ್ಯ ಮಾಡ್ಯಾರ ಸ್ವಾಮಿಗಳು, ಮಠ ಸ್ನೇಹಿತರೆ. ಮನಿತನ ಹೋಗಿ ಕೇಳಿದ್ರೆ ಕೊಡ್ಲಾರ್ದಂತ ಜನ ಅದಾರ. ಅಂತದು ತಂದು ಹಾಕೋದು ನೋಡಿದ್ರ ಹೆಂಗ ಬರ್ತೈತೆ ಗೊತ್ತಿಲ್ಲ, ಹೆಂಗ ಹೋಗ್ತೈತೆ ಗೊತ್ತಿಲ್ಲ ಅಂತ ಹೇಳೋದು ನಿಜಕ್ಕೂ ಇದು ಒಂದು ದಾಖಲೆ ಆಗ್ತದೆ ಸ್ನೇಹಿತರೆ. ಇವತ್ತಲ್ಲ ನಾಳೆ ಆಗಬೇಕಿದು ದಾಖಲೆ. ಅಂತ ಅದ್ಭುತವಾದಂತ ಕೊಪ್ಪಳ ಜಾತ್ರೆಯಲ್ಲಿ ಇಷ್ಟೊಂದು ಜನ ಸೇರಿ ನಿಂದಿರ್ತೀರಿ ಅಂದ್ರ ಇಲ್ಲಿ ಆಧ್ಯಾತ್ಮ ಇದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ಹಾಡಿದೆ, ಹಸೆ ಇದೆ, ಎಲ್ಲ ವೈವಿಧ್ಯಮಯ. 3 ದಿನ ಎಂತೆಂತ ಕಾರ್ಯಕ್ರಮ ನಡೆದಾವ. ನಮ್ಮ ಜನ ಕೆಲಸ ಮಾಡೋದು ನೋಡ್ರಿ. ಬರಗಾಲ ಇದೆ ಸರ್, ಮಳೆನೇ ಇಲ್ಲ ನಮ್ಮ ಕಡೆ ಅಂದ್ರೆ ಇದು ನಾಳೆ ಟಿವಿಯಾಗ ನೋಡಿದ್ರೆ ಮಳೆ ಇಲ್ದ ಲಕ್ಷಣ ಅನ್ರಿ ಅಂತಾರ. 11:30, 12 ಗಂಟೆ ರಾತ್ರಿಗೆ ಹಿಂಗ್ ಕುಂತ್ ನಗಾಕತ್ತೇವ, ಮಳೆ ಆಗಿಲ್ಲ ಅನ್ನೋದು ಒಂದ್ ಚೂರು ರೈತೇನ್ರಿ ಬೈತಾರ. ಅದೇ ಚಾಲೆಂಜ್. ಏನಿರ್ಲಿಕ್ಕೂ ನಕ್ಕು ತೋರಿಸ್ತೀವಿ ನಾವು. ಇದ ಸ್ವಲ್ಪ ನೀರು, ಕಾವೇರಿಯಾಗ ನೀರು ಕಮ್ಮಿ ಬಿಟ್ಟು, ಇವು ಕಾವೇರಿ ನೀರು ಕಡಿಮೆ ಆಗಿದೆ, ನೀರೇ ಇಲ್ವಂತೇಳಿ 20 days ಮಾತ್ರ ಅಂತ ನೀರು ಬಿಡಿ ಗಾಬರಿ ಆಗ್ಬಿಡ್ತಾವ್ರಿ ಬೆಂಗಳೂರು. ನಮ್ಮ ಡ್ಯಾಮ್ ಬತ್ತಿ ಕ್ರಿಕೆಟ್ ಆಡ್ತಾವ ಹುಡ್ರು. ಏನೇನೇನು ಸುಮ್ಮನೆ ನಿಂತು ನೋಡ್ತಿರ್ತಾವ. ಏನಾತ ಮನಸ್ಸು ಬಂದಾಗ ಕೊಡ್ತಾನ ಬಿಡಪ್ಪ ಶಿವ. ಎಲ್ಲದಕ್ಕೂ ಹಿಂಗ ಶಿವ ಕೊಡ್ತಾನ. ಮಕ್ಕಳಿಗೆ ಸಹಿತ ಹಿಂಗ ಅಂತೀವಿ ನಾವು. 8 ತಡೆದ್ ಬಿಡ ಶಿವ ಕೊಟ್ಟನಪ್ಪ, ನಮ್ದು ಏನ ಆತ ಕೊಟ್ಟನ, ಆತ ಉಣಿಸ್ತಾನ. ಈ ಲೆಕ್ಕದ ಮೇಲೆ ನಮ್ ಜೀವನ ರೀ. ಇದಕ್ಕೇನ್ ಧೈರ್ಯ ಅಂತಿರೋ, ಬಾಂಡತನ ಅಂತಿರೋ, ಭಕ್ತಿ ಅಂತಿರೋ, ನಮ್ಮ